ಎಲ್ಲರಿಗೂ ನಮಸ್ಕಾರ. ವಿಶ್ವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ನಿಸರ್ಗ. ಇವತ್ತು ರಾಮನವಮಿ ಹಬ್ಬ. ಬೆಂಗಳೂರಿನ ಪ್ರತಿ ರಾಮನ ದೇವಸ್ಥಾನ, ಆಂಜನೇಯನ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ. ಅಷ್ಟೇ ಅಲ್ಲ, ಬೆಂಗಳೂರಿನ ಪ್ರತಿ ಗಲ್ಲಿಯಲ್ಲೂ ಕೂಡ ಪಾನಕ, ಮಜ್ಜಿಗೆ, ಕೋಸಂಬರಿಯದ್ದೇ ಸದ್ದಿರುತ್ತೆ. ಹಾಗೆ ನಾವು ಕೂಡ ಇವತ್ತು ರಾಜಾಜಿನಗರದಲ್ಲಿರುವಂತಹ ರಾಮ ಮಂದಿರಕ್ಕೆ ಬಂದಿದ್ದೀವಿ. ಇದೊಂದು ಹಬ್ಬ ಅಷ್ಟೇ ಅಲ್ಲ, ಎಷ್ಟೋ ಜನಕ್ಕೆ ರಾಮನ ಹೆಸರು ಕೇಳಿದರೆ ಅವರ ಬಾಲ್ಯದ ಎಷ್ಟೋ ನೆನಪುಗಳು ಅವ್ರ ಕಣ್ಮುಂದೆ ಬಂದು ಹೋಗುತ್ತೆ. ಹಾಗಾದರೆ ಬನ್ನಿ, ಮೊದಲಿಗೆ ರಾಮದೇವನ ದರ್ಶನ ಪಡೆದು ಮತ್ತೆ ಭಕ್ತರೊಂದಿಗೆ ಅವರ ರಾಮನವಮಿಯ ಸ್ಪೆಷಲ್ ಕಥೆಗಳನ್ನು ಕೇಳ್ಕೊಂಡು ಬರೋಣ. ನೀವು ಕೂಡ ದರ್ಶನ ಮಾಡ್ಲಿಕ್ಕೆ ಬರ್ತಿದ್ದೀರಾ? ಹೌದು, ಇದು ಬಂದಿದ್ದು ನಾವು ಮೊದಲನೇ ಬಾರಿ. ಇವತ್ತು ಹೊರಗಡೆಯಿಂದ ನೋಡ್ಕೊಂಡು ಹೋಗ್ತಾ ಇದ್ವಿ. ನಾವಿರೋದು JP ನಗರ ಕಡೆ. ನಮ್ಮ ಯಜಮಾನ್ರು ಇವತ್ತು ಕರ್ಕೊಂಡು ಬಂದಿದ್ದಾರೆ. ಶ್ರೀರಾಮನವಮಿಗೆ ತುಂಬ ಖುಷಿ ಆಗ್ತದೆ. ಇಂಥ ಒಂದು ಒಳ್ಳೆಯ ಪ್ರದೇಶಕ್ಕೆ ಎಲ್ಲರೂ ಜನ ಸಂದರ್ಶನ ಮಾಡಿ ಇನ್ನು ದೇವ್ರ ಬಗ್ಗೆ ಎಲ್ರಿಗೂ ತಲುಪಿಸ್ಬೇಕು ಅಂತ, ನಮ್ಮ ಧರ್ಮನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಅಂತ ಶ್ರೀರಾಮನವಮಿ ಸಂದರ್ಭದಿಂದ ನಮಸ್ಕಾರ ಹೇಳ್ತೀನಿ. ನಿಮಗೆ ಚಿಕ್ಕೂರಿಂದ ನಾವು ರಾಮನವಮಿ ಅದೆಲ್ಲ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ನಿಮಗೆ ಹಳೆ ನೆನಪುಗಳು ಯಾವುದೂ ಇಲ್ವಾ? ಅಂದರೆ ನೀವು ಹೇಗೆ ಆಚರಿಸ್ತಾ ಇದ್ರಿ? ಯಾವತ್ತು ರಾಮ ಭಜನೆ ಆಂಜನೇಯ ಸ್ವಾಮಿ ದೇವಸ್ಥಾನದ ನಮ್ಮ ಮನೆ ಹತ್ರನೇ ಇರೋದು. ಅಲ್ಲಿ ಪಾನಕ, ಮೊಸರು ಎಲ್ಲ ಕೊಡ್ತಾ ಇರೋದ್ರಿಂದ ನಾವು ಫುಲ್ಲು ಚಿಕ್ಕ ವಯಸ್ಸಲ್ಲಿ ಏನಿದೆ ಬರೀ ಕುಡ್ಕೊಂಡು ಮಜಾ ಮಾಡ್ಕೊಂಡಿದ್ರು. ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಗಿದ್ದು ಶ್ರೀರಾಮರು ಅವರು ಎಷ್ಟು ಕಷ್ಟಪಟ್ಟರು ನಮ್ಮ ಇದಕ್ಕೋಸ್ಕರ. ಸೀತಾ ಅವ್ರನ್ನೆಲ್ಲ ಬಿಟ್ಟು ಇರೋದು. ಇವಾಗ ಎಲ್ಲ ಚಿಕ್ಕ ಚಿಕ್ಕ ಜಗಳ ಮಾಡ್ಕೊಂಡು ಗಂಡ ಹೆಂಡತಿ ಹೆಂಗಿರ್ತಾರೆ, ಅವ್ರನ್ನ ನೋಡಿ ನಾವು ತುಂಬ ಸಂದೇಶ ಪಡೆಯಬೇಕಾಗಿದೆ ಅಂತ ಅಷ್ಟೇ. ವ್ಯಕ್ತಿ ಅಂತ. ಹೌದು 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 ಹಾಗಿರುತ್ತೆ. ಈಗ ನೀವು ಮನೇಲಿ ಏನಾದರೂ ಆಚರಣೆ ಮಾಡೋದು ರಾಮನ? ಹೌದು, ನಾನೀಗ ಹಬ್ಬ ಮಾಡ್ಕೊಂಡು ಪಾನಕ ಮಜ್ಜಿಗೆ ಎಲ್ಲ ಮಾಡಿ ಬಂದು ಇಲ್ಲಿ ಯಾವಾಗಲೂ ಮಾಡ್ತೀರಾ ರಾಮನವಮಿ? ಈ ವರ್ಷ ಮಾಡಿದ್ದೀನಿ. ಲಾಸ್ಟ್ ನನಗೂ ಒಂದು ಸ್ವಲ್ಪ ಹುಷಾರಿರಲಿಲ್ಲ. ಈ ವರ್ಷ ದೇವ್ರು ನನಗೆ ಮಾಡೋ ಒಂದು ಭಾಗ್ಯ ಕೊಟ್ಟಿದ್ದಾರೆ. ಮಾಡಿ ಬಂದಿದ್ದೀನಿ ದೇವಸ್ಥಾನಕ್ಕೆ. ಥ್ಯಾಂಕ್ ಯು. ಹ್ಯಾಪಿ ರಾಮನವಮಿ. ಇವತ್ತು ರಾಮನವಮಿ ನಿಮ್ಮ ಕಡೆಯಿಂದ ಪಾನಕಗಳು, ಮಜ್ಜಿಗೆ ಎಲ್ಲ ಹಂಚ್ತಾ ಇರೋದು ಎಷ್ಟು ವರ್ಷದಿಂದ ಇದನ್ನು ಮಾಡ್ತಾ ಬರ್ತಾ ಇದ್ದೀವಿ? ನನ್ನ ಹೆಸರು ರುಕ್ಮಿಣಿ ಕರಗಿರಿ ಅಂತ. ನಾವು ರಾಜಾಜಿನಗರ ನಿವಾಸಿಗಳೇ. 70 ವರ್ಷದ ಇದೆ ಹಿಸ್ಟ್ರಿ ಇದೆ ರಾಮನಿಗೆ. ನಾವು ರಾಮನ ತುಂಬ ಫೇಮಸ್ಸು. 63 ಅಡಿ ರಾಮ, 28 ಅಡಿ ಆಂಜನೇಯ ಬೇರೆ ಇದೆ. ನಾವು ಪ್ರತಿ ವರ್ಷ ಇದೇ ಥರ ವಿಜೃಂಭಣೆಯಿಂದ ಪಾನಕ, ಮಜ್ಜಿಗೆ, ಕೋಸಂಬರಿ ಎಲ್ಲ ಕೊಡ್ತೀವಿ. ಅದಲ್ಲದೆ ಲಡ್ಡು ವಿತರಣೆ ಮಾಡ್ತಾಯಿದ್ವಿ. ಇದು ಲಡ್ಡು ಇನ್ನೂ ಅನ್ನ ಸಂತರ್ಪಣೆ ಎಲ್ಲ ಮಾಡ್ತಾಯಿದ್ವಿ. ಇವಾಗ 2 ದಿವಸ ಮಾತ್ರ ಮಾಡ್ತಾಯಿದ್ವಿ. ಮಿಕ್ಕಿದ ದಿವಸ ಅನಿಲ ಪ್ರಾಬ್ಲಮಿಂದ ಮಾಡ್ತಾಯಿದ್ವಿ. ಸಿಕ್ಕರೆ ಮಿಕ್ಕಿದ ದಿವಸನೂ ಎಲ್ಲ ಮಾಡ್ತೀವಿ ನಾವು. ನಿಮಗೇನು ಇನ್ಸ್ಪಿರೇಷನ್ ಇದನ್ನು ದಾನ ಮಾಡಲಿಕ್ಕೆ? ನಿಮಗೊಂದು ಏನೋ ಒಂದು ಖುಷಿ ಇರಬೇಕಲ್ವಾ? ಯಾಕೆ ಏನದಲ್ಲೂ ಸಮಾಧಾನ ಮಾಡೋಕ್ಕಾಗಲ್ಲ. ಚಿನ್ನ ಬೆಳ್ಳಿ ಏನು ಕೊಟ್ಟರು ಸಮಾಧಾನ ಆಗಲ್ಲ. ಇದು ಕುಡಿಯೋದು ತಿನ್ನೋದು ಕೊಟ್ಟರೆ ಸಂಪೂರ್ಣವಾಗಿ ಗಂಟ್ಲವರೆಗೂ ಬಂದಮೇಲೆ ಸ್ಟಾಪ್ ಮಾಡ್ತಾರೆ. ಅದಕ್ಕೋಸ್ಕರ ಇದು ಸಮಾಧಾನಕರವಾದಂಥ ಅದು ಊಟ, ತಿನ್ನೋದು, ಕುಡಿಯೋದು, ಕೊಡೋದ್ರಿಂದ. ನಿಮಗೆ ರಾಮ ಅಂದರೆ ಇಷ್ಟ ಇದೆ ತುಂಬ. ನಿಮಗೆ ರಾಮನ ಯಾವ ಗುಣಗಳು ಇಷ್ಟ ಆಗುತ್ತೆ? ಯಾಕೆ? ರಾಮನ ಎಲ್ಲ ಗುಣಗಳು ಇಷ್ಟ ನಮಗೆ. ಆಯ್ತು, ನೀವೇ ಇದು ಮೋದಿ ಹೋಗಿ ಆ ಕಡೆ. ಈಗ ದೇವಸ್ಥಾನದಲ್ಲಿ ಹೇಗಿದೆ ಜನರ ರೆಸ್ಪಾನ್ಸ್? ಹೇಗಿದೆ? ಜನರ ರೆಸ್ಪಾನ್ಸ್ ಚೆನ್ನಾಗಿದೆ. ನಮ್ಮ ಒಂದು ಇದ್ರ ಪ್ರಕಾರ 30,000ರಿಂದ 40,000 ಜನ ಬರ್ತಾರೆ. ಅವ್ರಿಗೆಲ್ಲರಿಗೂ ನೀವು ಹಂಚ್ತಾರೆ? ಎಲ್ಲರಿಗೂ ಹಂಚ್ತೀವಿ. ಮಧ್ಯಾಹ್ನ ಮುಖ್ಯವರೆಗೂ ಹಂಚ್ತೀವಿ ಫುಲ್ಲು. ಸಾಯಂಕಾಲನೂ ಮಾಡ್ತೀವಿ. ಇವಾಗ ಒಂದು ಸ್ವಲ್ಪ ಊಟದ ಸಮಯ ಬರೋವರೆಗೂ ತಿರ್ಗಾ ಹಂಚ್ತೀವಿ. 2:30-3 ಗಂಟೆ ತನಕ ಹಂಚ್ತೀವಿ. ಬಟ್ ಇಲ್ಲಿ ಒಳಗಡೆ ಭಕ್ತಾದಿಗಳು ನಿರಂತರವಾಗಿ ಬರ್ತಾನೆ ಇರ್ತಾರೆ ರಾತ್ರಿ 11 ಗಂಟೆ ತನಕ. ಈಗ
ನೀವು ಅಬ್ಸರ್ವ್ ಮಾಡ್ಬೋದು ಕಾಲೇಜ್ ಮಕ್ಕಳು ಜಾಸ್ತಿ ಬರ್ತಾ ಇದ್ದಾರೆ. ಹತ್ತತ್ರ ಕಾಲೇಜ್ ಇದೆ ಅಲ್ಲ, PG ಇದೆ. ಇದೆ, ಓ, ಎಲ್ಲ ಪ್ರತಿ ಹಬ್ಬಕ್ಕೂ ಬರ್ತಾರೆ. ಮಕ್ಕಳು ಸ್ಕೂಲ್ ಮಕ್ಕಳು. ಹಾ, ಆಮೇಲೆ ಪೇರೆಂಟ್ಸ್ ಜೊತೆ ಕರ್ಕೊಂಡ್ ಬರ್ತಾರಲ್ಲ ಮಕ್ಕಳು, ಅವರು ಬರ್ತಾರೆ. PG ಅವರು ಅದು ಈಗಿನ ಮಕ್ಕಳೆಲ್ಲ ಬರೋದು ಕಡಿಮೆ. ಇಲ್ಲ, ಈ ಏರಿಯಾದಲ್ಲಿ ಹಂಗಿಲ್ಲ, ಹಾಗಾಗಿ ಈ ಏರಿಯಾದಲ್ಲಿ ಇಲ್ಲ. ನಮ್ಮ ಏರಿಯಾದಲ್ಲಿ ಮಕ್ಕಳು ತುಂಬಾ ಇದ್ದಾರೆ, ಎಲ್ಲ ತುಂಬಾ ಇದ್ದಾರೆ. ಎಲ್ಲರೂ ಬರ್ತಾರೆ. ಎಲ್ಲರೂ ನಾನು ಸ್ಕೂಲ್ ಟೀಚರ್ ಆಗಿರೋದ್ರಿಂದ, ನಾನು ಸ್ಕೂಲ್ ಟೀಚರು, ಇವರು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ರು. ಸೊ ನಮಗೆ ಸ್ವಲ್ಪ ಜನಗಳ ಪರಿಚಯ ತುಂಬಾ ಚೆನ್ನಾಗಿದೆ ನಮಗೆ. ಹಾಂ, ನಾವೆಲ್ಲ ಒಂದು ಟೀಮು. ಶೀ ಇಸ್ ದ ಹೆಡ್. ಇಲ್ಲ, ನಮ್ಮ ರಾಮಂದ್ರಲ್ಲಿ ತುಂಬಾ ಫೇಮಸ್. ಯಾವಾಗಲೂ ಜನ ಇರ್ತಾರೆ, ಯಾವಾಗಲೂ ಇರ್ತಾರೆ. ಆಲ್ಮೋಸ್ಟ್ ಬರ್ತೀವಪ್ಪ ನಾವಿಲ್ಲಿ. ನಾವು ನಿಮಗೇನಾದ್ರೂ ಇಲ್ಲಿ ಈ ದೇವಸ್ಥಾನ ಪವಾಡ ಬಗ್ಗೆ, ಹಿಸ್ಟ್ರಿ ಬಗ್ಗೆ ಏನಾದ್ರು ಗೊತ್ತಿದೆ? ನಾವೇನು ಅನ್ಕೊಂಡ್ರೆ ಅದು ನಡೆಯುತ್ತೆ. ಆಗತ್ತೆ. ಭಕ್ತಿಯಿಂದ ಏನು ಕೇಳ್ಕೊಂಡ್ರು ರಾಮ ನಡೆಸ್ಕೊಡ್ತಾರೆ. ನಿಮ್ಗೆ ನಿಮಗೂ ರಾಮ ತುಂಬ ಎಲ್ಲ ದೇವರು ಇಷ್ಟ, ರಾಮನೂ ಇಷ್ಟನೇ. ರಾಮಾಯಣದಲ್ಲಿ ನೀವು ಓದಿರ್ತೀರ ರಾಮಾಯಣ ಕಥೆಗಳು, ನಿಮಗೊಂದು ಯಾವ ಸನ್ನಿವೇಶ ಇಷ್ಟ? ನನಗೆ ಸುಂದರಕಾಂಡ ಹನುಮಂತಂದಿದೆಯಲ್ಲ, ಅದು ತುಂಬ ಇಷ್ಟ, ತುಂಬ ಇಷ್ಟ. ಯಾಕಂದರೆ ಹನುಮಂತಗೆ ಎಷ್ಟು ಎಂಥ ಭಕ್ತ ಅವನು ರಾಮನಿಗೆ ಅಲ್ವಾ. ಆ ಥರ ಮಕ್ಕಳು ಇದ್ದರೆ, ಇವಾಗ ಟೀಚರ್ಸ್ ಬಗ್ಗೆ ಆಗಲಿ ಅಂತ ಒಂದು ಒಳ್ಳೆ ಕಲ್ತ್ಕೊಂಡ್ರೆ ಎಷ್ಟು ಇದಿರುತ್ತಲ್ಲ, ಅವ್ರಿಗೂ ಒಂದು ಒಳ್ಳೇದು. ನಮಗೂ ನಾವು ಪಾಠ ಹೇಳ್ಕೊಟ್ಟಿದ್ದೀವಿ, ಪ್ರಜೆಗಳಾಗ್ತಾರೆ, ಸತ್ಪ್ರಜೆಗಳಾಗ್ತಾರೆ ಅಂತ ಅಷ್ಟೇ ಅಲ್ವಾ. ಅಷ್ಟೇ, ಅದಕ್ಕೆ ಅದು ಪಾರ್ಟ್ ನಂಗೆ ತುಂಬ ಇಷ್ಟ. ಎಷ್ಟು ಒಬಿಡಿಯಂಟ್ ಆಗಿದ್ರು, ಅವ್ರು ಯಾವುದೂ ಅಪೇಕ್ಷೆ ಪಡಲಿಲ್ಲ ಹನುಮಂತ. ಏನ್ಲಿ ಉತ್ರು ಭಕ್ತಿ ಒಂದೇ ಬೇಕಾಗಿ. ಹಾಗೆ ನಮ್ಮ ಮಕ್ಕಳಿರ್ಲಿ ಅನ್ನೋ ಆಸೆ. ಆಸ್ ಎ ಟೀಚರ್ ಆಗಿ ಹೇಳ್ತಾ ಇದ್ದೀನಿ. ಓಕೆನಾ? ಮ್ಯಾಮ್, ನಿಮ್ದು ಟೀಮ್ ಹೆಸರು ಹೇಳ್ಬೋದಾ? ಟೀಮ್ ಇಲ್ಲ, ರಾಮಂದ್ರ ಟೀಮೇ. ಹೌದು. ನಾವೆಲ್ಲ ನೋಡಿ ಇಷ್ಟು ಜನ ಯಾವಾಗಲೂ ಒಟ್ಟಿಗೆ ಕೆಲಸ ರೆಗ್ಯುಲರ್ ಆಗಿ ಇಷ್ಟು ಜನ ಇರ್ತೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ. ವರ್ಷ ಕೂಡ ಪ್ರತಿ ವರ್ಷ ಏನಾದರೂ ನಮ್ದೊಂದು ಟೀಮ್ ಇದೆ. ಚಿಕ್ಕ ಕೆಲಸ ಆದರೂ ಮಾಡ್ತೀವಿ. ಆ ರಾಮ ಜನ್ಮಭೂಮಿ ಇತ್ತಲ್ಲ, ಅವಾಗಲೂ ನಾವು ಪ್ರಸಾದ ಹಾಕಕ್ಕೆ ಇಲ್ಲೇ ಇದ್ವಿ. ಕರೋನಾ time ರಾಮಂದ್ರದಲ್ಲಿ ಕರೋನಾಗೆ ಎಷ್ಟೊಂದು ಆಕ್ಸಿಜನ್ ಸಪ್ಲೈ ಮಾಡಿದ್ದಾರೆ, ಆಮೇಲೆ ಫುಡ್ ಸಪ್ಲೈ ಮಾಡಿದ್ದಾರೆ. ಎಲ್ಲ ಥರನೂ ನಡೆಯುತ್ತೆ ರಾಮಂದ್ರದಲ್ಲಿ. ಐ ಡೊನೇಷನ್ ಕ್ಯಾಂಪ್, ಇದ್ರದ್ದು ಟೆಸ್ಟಿಂಗ್, ಮೆಡಿಕಲ್ ಚೆಕಪ್ ಎಲ್ಲ ಇರುತ್ತೆ. ಇಲ್ಲಿ ನಿರಂತರವಾಗಿ ನಡೀತಿರುತ್ತೆ ರಾಮಂದ್ರದಲ್ಲಿ. ಮತ್ತು ಇಲ್ಲಿರೋ ಅಂಥ ರಾಮಂದಿರದ ಇವರು ತುಂಬ ಒಳ್ಳೆಯವರು, ನಿರ್ದೇಶಕರು ನೋಡಿ, ಅವರೆಲ್ಲ ತುಂಬಾ ಒಳ್ಳೆಯವರು. ಅವರೆಲ್ಲ ತುಂಬ ವೆರಿ ಕೋಆಪರೇಟಿವ್. ವೆರಿನೇ. ನಾವು ಬೋವಿಪಾಳ್ಯ ಮಹಾಲಕ್ಷ್ಮಿ ಲೇಔಟಿಂದ ಬರ್ತಿರೋದು. ಇಲ್ಲಿ ಫಸ್ಟ್ ಟೈಮ್ ಬರ್ತಿರೋದು. ಮತ್ತು ಇಲ್ಲಿ ರಾಮನ್ ಕಲೆ ಇದೆ, ಎಲ್ಲರೂ ಬನ್ನಿ. ನಿಜವಾಗ್ಲೂ ರಾಮನ್ ಪಾತ್ರಕ್ಕೆ ಕೃಪರಾಗಿ ನಾನು ಕೇಳ್ಕೊತೀನಿ. ನಾವು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ಆಂಜನೇಯನ ಭಕ್ತೆ. ಇಲ್ಲಿಗೆ ನಾನು ಫಸ್ಟ್ ಟೈಮ್ ಬರ್ತಿರೋದು, ಬಟ್ ಅದು ತುಂಬ ಖುಷಿ ಆಯಿತು ರಾಮನ್ ನೋಡ್ಬಿಟ್ಟು. ನೀವು ಬನ್ನಿ, ನಿಮಗೂ ಖುಷಿ ಆಗುತ್ತೆ, ಒಳ್ಳೇದಾಗಲಿ. ಮನೆಯಲ್ಲೆಲ್ಲ ಆಚರಣೆ ಮಾಡ್ತೀರಾ ನೀವು? ಹಾಂ, ನಾವು ಮಾಡ್ತೀವಿ. ನಾವು ಆಚರಣೆ ಮಾಡಿ ಬನ್ನಿ. ಅದೇ ಮಾಮೂಲಿ ಪೂಜೆ ಮಾಡಿ ಪಾನಕ, ಮಜ್ಜಿಗೆ, ಕೋಸಂಬರಿ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತೀವಿ ರಾಮಗೆ. ಈಗ ನೋಡಿ, ನಿಮ್ಮ ಫ್ರೆಂಡ್ಸು ಅವರೆಲ್ಲ ಅದು ಇದು ಅಂತ ಆಚೆ ಹೋಗೋದು. ಇವತ್ತು ಆ್ಯಕ್ಚುಲಿ ವೀಕ್ ಡೇಸ್, ಶುಕ್ರವಾರ ಆದ್ದರಿಂದ ರಜೆ ಮಾಡ್ಕೊಂಡು ಬಂದಿದ್ದೀರಾ? ಏನು ಮಾಡ್ತಾ ಇರೋದು ನೀವು? ಏನು ಮಾಡ್ತಾ ಇರೋದು ನೀವು? ನಾನು ಫಸ್ಟ್ ಇಯರ್ ಡಿಗ್ರಿ BCom. ಹಾಂ, ರಜೆ ಇಲ್ಲ ಆ್ಯಕ್ಚುಲಿ. ಹಾಂ, ರಜಾ ಇರಲಿಲ್ಲ. ರಜೆ ಮಾಡಿ ದೇವಸ್ಥಾನಕ್ಕೆ ಬಂದಿದ್ದೀರಾ? ಹಾಂ, ಫ್ರೆಂಡ್ಸಿಗೆ ಯಾರು ಆ ಥರ ಇಲ್ಲ? ಹಾಂ, ರಾಮನ್ ಭಕ್ತರಾಗ್ಬಿಟ್ಟು ಇಷ್ಟ ಆದರೂ ಮಾಡಬೇಕಲ್ವಾ? ಹಾಂ, ಫ್ರೆಂಡ್ಸಿಗೆ ಏನು ಹೇಳ್ತೀರಾ? ರಜೆ ಸಿಕ್ಕುಳ್ಳೇ ಅಲ್ಲಿ ಇಲ್ಲಿ ಹೋಗೋದೆಲ್ಲ ಇರುತ್ತೆ. ಇವಾಗ ಕಾಲ ಹಂಗಿದೆ ಜನ್ಸ್ ಅಷ್ಟೇ. ಬಟ್ ಆದರೆ ನಮ್ಮ ಧರ್ಮ ನಾವು ಮರಿಬಾರ್ದಲ್ವಾ. ಆಂಜನೇಯ ಅಂದಮೇಲೆ ದೇವಸ್ಥಾನಕ್ಕೆ ಬರಲೇಬೇಕು. ರಾಮ ಅಂದರೆ ಇಷ್ಟ? ಆಂಜನೇಯ, ರಾಮ ಅಂದರೆ ಇಷ್ಟ. ಯಾಕೆ ಇಷ್ಟ ಆಗ್ತಾರೆ? ಅವರ ಯಾವ ಗುಣ ನಿಮಗೆ ಇಷ್ಟ ಆಗುತ್ತೆ? ನನಗೆ ಧರ್ಮ ನಿಭಾಯಿಸ್ತಾರೆ ಜಾಸ್ತಿ. ಧರ್ಮದ ಮೇಲೆ ನಡೀತಾರೆ. ತಂದೆ ತಾಯಿಗೆ ಹೆಂಗಿರ್ತಾರೆ, ತಂದೆ ಪ್ರೀತಿ ಆಗಿರಲಿ, ಮತ್ತು ಅಣ್ಣ ತಮ್ಮ ರಾಮ ಲಕ್ಷ್ಮಣ ಆಗಿರಲಿ, ಇಲ್ಲ ಆಂಜನೇಯ ಮತ್ತು ರಾಮ ಆಗಿರಲಿ, ಅವರೆಲ್ಲರ ಬಾಂಡು ಇಷ್ಟ. ಸೀತಾರಾಮ ಆಗಿರಲಿ, ಆ ಥರ. ನಿಮ್ಮ ಮಗಳು ನಿಮಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ? ಚೆನ್ನಾಗಿರ್ತಾರೆ, ಫ್ರೆಂಡ್ಲಿ ಆಗಿರ್ತಾರೆ. ಫ್ರೆಂಡ್ಲಿ ಆಗಿರ್ತೀವಿ. ಅಮ್ಮ ಮಗಳು ಥರ ಇರಲ್ಲ, ಫ್ರೆಂಡ್ಲಿ ಆಗಿರ್ತೀವಿ. ಇವತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ನವಮಿ. ಅದಕ್ಕಂತ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನ ರಾಮನ ದೇವಸ್ಥಾನ, ರಾಮ ಮಂದಿರಲ್ಲಿದೆ. ತುಂಬ ಚೆನ್ನಾಗಿದೆ. ಪ್ರಸಾದ ಎಲ್ಲ ಕೊಟ್ಟರು, ದೇವ್ರ ದರ್ಶನವೂ ಆಯಿತು, ರಥನೂ ಹೇಳಿದ್ರು. ತುಂಬ ಚೆನ್ನಾಗಿತ್ತು. ಇದೇ ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಬಂದಿರೋದು. ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ. ಇಲ್ಲೇ ಇರೋದು ನೋಡಿ, ಎತ್ತರದ ಒಂದು ಸ್ಟ್ಯಾಚು ಕೂಡ. ಇದನ್ನು ಹೊಸ್ದಾಗಿ ಮಾಡಿದ್ದಾರೆ, ಕಟ್ತಾ ಇದ್ರು. ಇವತ್ತು ಕಂಪ್ಲೀಷನ್ ಆಗಿದೆ. ತುಂಬ ಚೆನ್ನಾಗಿ ಕಟ್ಸಿದ್ದಾರೆ. ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಇದೇ ಫಸ್ಟ್ ಟೈಮ್ ನಾನು ನೋಡಿ ತುಂಬ ಖುಷಿ ಪಟ್ಟೆ. ಅದೇ ನಾವು ಕುರುಬ್ರಳ್ಳಿಯಿಂದ ಬಂದಿರೋದು. ಯಾವಾಗಲೂ ಬರ್ತೀರಾ ನೀವು? ನಾನು ಓದಿರೋದು ಇಲ್ಲೇನೆ, ಬಸವೇಶ್ವರ ನಗರ ಕಾಲೇಜು. ಅವಾಗವಾಗ ನೋಡ್ತಾ ಇದ್ದೆ, ಆದರೆ ಇದೇ ಫಸ್ಟ್ ಟೈಮ್ ಬಂದಿರೋದು. ನೀವು ಮನೇಲೂ ಹಬ್ಬ ಮಾಡ್ತೀರಾ? ಹಾಂ, ಮಾಡ್ತೀವಿ. ಏನೆಲ್ಲ ಮಾಡ್ತೀರಾ? ಮನೇಲಿ ಪೂಜೆ ಮಾಡ್ತೀವಿ, ಮಂತ್ರ ಪಠಿಸ್ತೀವಿ ಶ್ರೀರಾಮದು.
ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ. ಹಲೋ, ನನ್ನ ಹೆಸರು ಮಹಾಲಕ್ಷ್ಮಿ ಅಂತ. ನಾನು ಇವತ್ತು ರಾಮ ಮಂದಿರ ರಾಜಾಜಿನಗರಲ್ಲಿರೋ ರಾಮ ಮಂದಿರ ಟೆಂಪಲ್ಗೆ ಬಂದಿದ್ದೀನಿ. ಇವತ್ತಿನ ಬೆಳಗಿಂದ ನಾನು ತುಂಬ ಚೆನ್ನಾಗಿ ಫೆಸ್ಟಿವಲ್ ಆಚರಣೆ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಮನೇಲಿ ಪಾನಕ, ಪ್ರಸಿದ್ಧಿ ಹೆಸರುಬೇಳೆ, ಮಜ್ಜಿಗೆ ಎಲ್ಲ ಮಾಡಿ ಇವತ್ತು ರಾಮ ಮಂದಿರ ಟೆಂಪಲ್ ದರ್ಶನ ಮಾಡೋಕ್ಕೆ ಅಂತ ಬರ್ತಾಯಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಎಲ್ಲರಿಗೂ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ರಾಮ ಮಂದಿರ. ಮಾಡ್ತೀರಾ ಮನೇಲಿ ಹಬ್ಬ? ಹಾಂ, ಎವ್ರಿ ಇಯರ್ಸ್ ಮಾಡ್ತಾ ಇರ್ತೀರಿ. ನಿಮಗೆ ಇಲ್ಲಿ ದೇವಸ್ಥಾನಕ್ಕೂ ಬರ್ತಾ ಇರ್ತೀರಾ? ಈ ದೇವಸ್ಥಾನ ಫಸ್ಟ್ ಟೈಮ್ ಬರ್ತಾ ಇರ್ತೀರಾ? ಇಲ್ಲ ಬಂದಿದ್ದೀನಿ. ಬರ್ತಾ ದೇವಸ್ಥಾನದ ಬಗ್ಗೆ ಚೆನ್ನಾಗಿದೆ. 70 ವರ್ಷದಿಂದ ಇದೆ, ಅವಾಗಿಂದನೂ ಬರ್ತಾ ಇದ್ದೀರಾ? ಬರ್ತೀವಿ, ಮನ್ಸು ಬರೋಕೆ ಬಂದ್ಬಿಡ್ತೀವಿ. ಹೇಗೆ ಏನು ಅನ್ಸುತ್ತೆ ನಿಮಗೆ? ಏನಾದರೂ ಪವಾಡ ಆಗಿರೋದು, ಅನ್ಕೊಂಡದ್ದಾಗಿರೋದು? ಅಷ್ಟು ಇದಿಲ್ಲ, ಬಂದು ಅಂದರೆ ನಮಗೆ ದರ್ಶನ ಮಾಡಿ ಹೋಗೋ ಅಷ್ಟು ನೆಮ್ಮದಿ ಸಿಗುತ್ತೆ. ನೆಮ್ಮದಿ ಸಿಗುತ್ತೆ. ನಿಮಗೆ ರಾಮ ಅಂದರೆ ಇಷ್ಟನಾ? ಇಷ್ಟ. ಯಾಕೆ ಇಷ್ಟ ಆಗ್ತಾರೆ? ಅವ್ರದ್ದು ಏನು ಗುಣ ನಿಮ್ಗೆ ಇಷ್ಟ ಆಗುತ್ತೆ? ಅದೇ ಅವ್ರು ಪಟ್ಟಿರೋ ಕಷ್ಟ ಆಗಲಿ, ಅವ್ರ ರಾಮನ ಕಥೆಗಳಾಗಲಿ ಅದೆಲ್ಲ ಕೇಳ್ತಾ ಇರ್ತೀವಲ್ಲ, ಸೊ ಅದರಿಂದ ತುಂಬ ಇಂಟ್ರೆಸ್ಟು. ಸೊ ಹಾಗಾಗಿ ಇವತ್ತು ರಾಮ ನವಮಿ ಫೆಸ್ಟಿವಲ್ ನಮಗೆ ತುಂಬ ಇಂಟ್ರೆಸ್ಟ್ ಆಗಿದೆ, ಸ್ಪೆಷಲ್ ಆ್ಯಂಡ್ ಇಂಟ್ರೆಸ್ಟ್ ಆಗಿದೆ. ಎಲ್ಲಿಂದ ಬಂದಿರೋದು ನೀವು? ನಾವು ಮಾಗಡಿ ರೋಡ್ ಅಗ್ರಹಾರದಿಂದ ಬಂದಿರೋದು. ಥ್ಯಾಂಕ್ ಯು. ನನ್ನ ಹೆಸರು ಅಥರ್ವ. ನನ್ನ ಹೆಸರು ಅಕೀರಾ. ರಾಮನವಮಿ ಮನೇಲೆಲ್ಲ ಹೇಗೆ ಆಚರಣೆ ಮಾಡ್ತೀರಾ? ಚೆನ್ನಾಗಿ ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು ದೇವಸ್ಥಾನಕ್ಕೆ? ಇಲ್ಲ, ಮುಂಚೆ ಬಂದಿದ್ವಿ, ಇವಾಗ ಮತ್ತೆ ಬಂದ್ವಿ ರಾಮನವಮಿ. ಹೇಗೆ ಅನ್ಸುತ್ತೆ ಇಲ್ಲಿ ರಾಮನ ದೇವಸ್ಥಾನ? ಅಲಂಕಾರ ತುಂಬ ಚೆನ್ನಾಗಿದೆ, ಆಮೇಲೆ ಎಲ್ಲದೂ ಚೆನ್ನಾಗಿದೆ. ಅದು ಸ್ವಲ್ಪ ರಶ್ ಇದೆ. ಪಾನಕ ಕುಡಿದ್ರಾ? ಪಾನಕ ಇದೆಲ್ಲ ಇಷ್ಟ ಆಯ್ತು, ಚೆನ್ನಾಗಿರುತ್ತೆ. ಈಗ ರಾಮನ ಕಥೆ ಅದೆಲ್ಲ ಕೇಳಿದ್ದೀರಾ? ರಾಮನ ಬಗ್ಗೆ ಗೊತ್ತಾ ನಿಮಗೆ? ರಾಮಾಯಣ ಕೇಳಿದ್ದೀರಾ? ಈಗ ರಾಮನ ಇದು ರಾಮಾಯಣದಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ? ಯಾರ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗುತ್ತೆ? ನನಗೆ ರಾಮ ಮತ್ತು ಹನುಮಂತ ಇಷ್ಟ ಯಾಕೆ ಆಗುತ್ತೆ. ಇಷ್ಟ ಆಗ್ತಾರೆ? ಯಾಕಂದರೆ ರಾಮ ಅವನು ಅಷ್ಟೊಂದು ತುಂಬ ಎಲ್ಲರಿಗೂ ಗುಡ್ ಇದ್ದಾನೆ. ಆಮೇಲೆ ಎಲ್ಲರಿಗೂ ಸರಿಯಾಗಿ ಟ್ರೀಟ್ ಮಾಡ್ತಾರೆ. ಆಮೇಲೆ ನಿಮಗೆ ಯಾರು ಇಷ್ಟ ಆಗುತ್ತೆ? ಹನುಮಾನ್. ಹನುಮಂತ ಯಾಕೆ? ಯಾಕಂದರೆ ಅವ್ನು ಫ್ಲೈ ಸ್ವಲ್ಪ ತುಂಬ ಸ್ಟ್ರಾಂಗ್ ಇದ್ದಾನೆ, ಅವ್ನು ಫ್ಲೈ ಮಾಡೋಕ್ಕಾಗುತ್ತೆ. ಅದಕ್ಕಂತಾನೆ ನಿಂಗೆ ಇಷ್ಟನಾ? ಅಕಸ್ಮಾತ್ ರಾಮಾಯಣದಲ್ಲಿ ನಿಂಗೆ ಯಾವ ಕ್ಯಾರೆಕ್ಟರ್ ಮಾಡ್ಲಿಕ್ಕೆ ಇಷ್ಟ ಆಗುತ್ತೆ ಮಾಡು ಅಂದರೆ? ಹನುಮಾನ್ ಕ್ಯಾರೆಕ್ಟರ್ ಮಾಡ್ತೀರಾ, ಇಷ್ಟ ಆಗುತ್ತೆ. ಮನೇಲಿ ನೀವು ಹಬ್ಬ ಆಚರಣೆ ಮಾಡ್ತೀರಾ? ಮನೇಲಿ ಏನೇನು ಮಾಡ್ತೀರಾ? ಮನೇಲಿ ಏನೆಲ್ಲ ಮಾಡ್ತಾರೆ ಹಬ್ಬಕ್ಕೆ? ನಾವು ಅಷ್ಟೊಂದೇನು ಮಾಡಲ್ಲ, ಆದರೆ ಹಂಗೆ ದೇವರು ಅಲಂಕಾರ ಮಾಡ್ಬಿಟ್ಟು ಮಂತ್ರ ಎಲ್ಲ ಹೇಳ್ಬಿಟ್ಟು ಪೂಜೆ ಮಾಡ್ತಾರೆ. ಓಕೆ. ಇವತ್ತು ಸ್ಕೂಲ್ ಇರಲಿಲ್ವಾ ನಿಮಗೆ? ನಮಗಿತ್ತು ಅರ್ಧ ದಿನ ಇತ್ತು. ಸ್ಕೂಲ್ ಮುಗಿಸ್ಕೊಂಡು ಬಂದರು. ಹಾಂ. ಓಕೆ. ಈಗ ರಾಮ ಸೀತೆ ಅವ್ರದ್ದೆಲ್ಲ ನೀವು ಕತೆ ಅಂದರೆ ರಾಮ ಸೀತೆ ಅಂದರೆ ಇಷ್ಟ ಆಗುತ್ತೆ ನಿಮಗೆ? ಅವ್ರು ಫುಲ್ ಪುರಾಣಗಳ ಕಥೆಗಳನ್ನ ನೋಡಿದ್ದೀರಾ? ಮಹಾಭಾರತ ಬಗ್ಗೆನೂ ಗೊತ್ತುಂಟಾ? ಅಲ್ಲಿ ಯಾರು ನಿಮಗೆ ಏನು ಇಷ್ಟ ಆಗುತ್ತೆ? ಮಹಾಭಾರತದಲ್ಲಿ ನಂಗೆ ಅರ್ಜುನ ಇಷ್ಟ ಆಗ್ತದೆ. ನಿಮಗೆ? ನನಗೆ ಭೀಮಾ. ಓಕೆ. ಈಗ ನೀವು ಫ್ರೆಂಡ್ಸ್ ಎಲ್ಲ ಯಾರು ಬಂದಿಲ್ವಾ ನಿಮ್ಮ ಜೊತೆಗೆ? ಇಷ್ಟ ಆಗಲ್ಲ, ಬಂದಿಲ್ಲ ಯಾರು? ಅವ್ರು ಬರೋದಿಲ್ಲ ಅಂದರೆ ಮಾತ್ರ ಬಂದಿರೋದಾ? ಹಾಂ, ಬರೀ ನಾವೇ ಬಂದಿದ್ದೀವಿ. ಯಾಕೆ ಇಷ್ಟ ಆಗ್ತಾನೆ ರಾಮ ನಿಮಗೆ? ರಾಮನದಲ್ಲಿ ಈಗ ರಾಮ ಅಂದರೆ ತುಂಬ ಪರ್ಸನಲ್ ಜೆಂಟಲ್ಮ್ಯಾನ್ ಅಂತ ಹೇಳ್ತಾರಲ್ವಾ? ನಿನಗೆ ಯಾಕೆ ಇಷ್ಟ ಆಗ್ತಾನೆ ರಾಮ? ಅವನು ತುಂಬ ಸ್ಟ್ರಾಂಗ್, ಮತ್ತು ಅವನು ಎಲ್ಲರಿಗೂ ಹೆಲ್ಪ್ ಮಾಡ್ತಾನೆ. ಆಮೇಲೆ ಅವನು ತುಂಬ ಅವನು ಬ್ರೇವ್ ಇದ್ದಾನೆ. ಆಮೇಲೆ ಅವೆಲ್ಲ ಅಷ್ಟೇ. ಇವತ್ತು ಶ್ರೀ ರಾಮನವಮಿ ಹಬ್ಬದ ವಿಶೇಷ ಏನಂದರೆ, ಇಡೀ ಕರ್ನಾಟಕದಲ್ಲಿ ಅತಿ ಎತ್ತರವಾದ ರಾಮ ಸ್ಟ್ಯಾಚ್ಯೂ ಇಲ್ಲೇ ನಮ್ಮ ರಾಜಾಜಿನಗರದಲ್ಲಿರೋದು. ಶ್ರೀ ರಾಮ ಮಂದಿರ ದೇವಸ್ಥಾನ ಪಕ್ಕದಲ್ಲೇ ಇರೋದು. ಹಂಗಾಗಿ ಇವತ್ತು ಇಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮ ಮತ್ತು ಪ್ರಸಾದ ವಿಸ್ತರಣೆ ಎಲ್ಲ ನಡೀತಿದೆ. ಇವತ್ತು ವಿಶ್ವದಲ್ಲೇ ಶ್ರೀರಾಮ ಅಂದರೆ ಎಲ್ರಿಗೂ ಗೊತ್ತಾಗಿದೆ. ಇವತ್ತು ನಮ್ಮ ಹಿಂದುತ್ವ ಬಗ್ಗೆ, ಹಿಂದೂಗಳ ಬಗ್ಗೆ ಶ್ರೀರಾಮನವಮಿ ಅಂದರೆ ಏನು, ಇಷ್ಟು ದಿವಸ ಏನೂ ಗೊತ್ತಿರಲಿಲ್ಲ, ಯಾರು ಈ ಮಟ್ಟಕ್ಕೆ ಯಾರೂ ಮಾಡ್ತಾ ಇರಲಿಲ್ಲ. ಈಗ ಎಲ್ಲರೂ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಹಂತವಾಗಿ ಇದನ್ನು ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನಾನು ಬೇಡ್ಕೊಳ್ತೀನಿ. ಎಲ್ಲಿಂದ ಬಂದಿದ್ದಾರೆ ಮ್ಯಾಮ್? ಇಲ್ಲ, ಬ್ಯಾಂಗ್ಳೂರು ಬಸವೇಶ್ವರ ನಗರ. ಅಲ್ಲಿಂದ ಬಂದಿದ್ದಾರೆ. ಇವತ್ತು ರಾಮನವಮಿ ಹೇಗೆ ಆಚರಣೆ ಮಾಡ್ತೀರಾ? ಈಗ ಅನಿಸ್ತಿದೆ ಇವತ್ತು? ಜಸ್ಟ್ ನಾರ್ಮಲ್ ಎಲ್ಲರೂ ಮನೇಲಿ ಪೂಜೆ ಮಾಡಿಬಿಟ್ಟು ಪಾನಕ ಎಲ್ಲ ಮಾಡ್ತಾರಲ್ಲ, ಪಾಯಸ ನಮ್ಮಮ್ಮ ಎಕ್ಸ್ಟ್ರಾ ಪಾಯಸ ಮಾಡ್ತಾರೆ. ಸೊ ಅಷ್ಟೇ, ಪೂಜೆ ಮಾಡಿ. ಫಸ್ಟ್ ಟೈಮ್ ಬರ್ತೀರಾ? ಇಲ್ಲ ಬರ್ತಾನೆ ಇರ್ತೀನಿ. ಎವ್ರಿ ಇಯರ್ ಬರ್ತೀರಾ? ಬರ್ತೀನಿ. ಇದು ಸ್ಟ್ಯಾಚು ಕೂಡ ಇತ್ತೀಚೆಗೆ ಆಗಿರೋದು. ನಿಮಗೆ ದೇವಸ್ಥಾನದ ಬಗ್ಗೆ ಅಂದರೆ ತುಂಬ ರಶ್ ಇರುತ್ತೆ. ಐ ಲೈಕ್ ಟು ಕಮ್
ಬಿಫೋರ್ ಇಟ್ ವಾಸ್ ನಾಟ್ ದೇರ್, ಲಾಸ್ಟ್ ಇಯರ್ ಓನ್ಲಿ ಇಟ್ ಹ್ಯಾಸ್ ಬಿನ್. ಯಾ, ಸೊ ಇಷ್ಟ ಆಗುತ್ತೆ. ಆ್ಯಂಡ್ ವಿ ಕೇಮ್ ಫಾರ್ ಇದಿತ್ತಲ್ಲ ಶಿವರಾತ್ರಿ, ಸೊ ಆಗ ವಿ ಯೂಸ್ ಟು ಕಮ್ ಲೈಕ್ ನೈಟ್ ಆಗಿ ಬರ್ತಿದ್ದೆ. ಹಾಂ, ನಿಮಗೆ ಪಾನಕ ಮಜ್ಜಿಗೆ ಎಲ್ಲ ತಗೊಂಡ್ರಾ? ಯಾ, ಈಗ ನೋಡ್ಬೋದು ಇನ್ನೂ ಊಟ ಮಾಡಿಲ್ಲ, ಬ್ರೇಕ್ಫಾಸ್ಟೇ ಮಾಡಿಲ್ಲ, ಅದೇ ತಿಂತಾ ಇದ್ದೀನಿ ಅವಲ್ಲಿ. ಆಕ್ಚುಲಿ ವೆದರಿಗೆ ತಕ್ಕ ಅದನ್ನು ಮಾಡ್ತಾರೆ ಕೆಲವು. ಹೌದು, ದಟ್ಸ್ ವಾಟ್ ಐ ವಾಸ್ ಟೆಲ್ಲಿಂಗ್ ಮೈ ಫ್ರೆಂಡ್. ಹೇಗೆ ಸಮ್ಮರ್ ಟೈಮಲ್ಲಿ ರಾಮನವಮಿ ಬಂದಿದೆ ಆ್ಯಂಡ್ ಎಲ್ಲ ಈ ಥರ ಪಾನಕ ಎಲ್ಲ ಕೊಡ್ತಾರಲ್ಲ, ಎಲ್ರಿಗೂ ದಾಹ ಆಗ್ತಿರುತ್ತೆ ಅಲ್ವಾ. ಸೊ ಯಾ, ಆ ಟೈಮಿಗೆ ತಕ್ಕಂತೆ ಒಂದು ಹಬ್ಬ ಹೌದು. ಮಾಡಿದ್ದಾರೆ. ಸೊ ನೀವು ರಾಮಾಯಣ ಮಹಾಭಾರತ ಆ ಥರದ್ದೆಲ್ಲ ಓದಿದ್ದೀರಾ? ಯಾ, ಐ ಮೀನ್ ಸ್ಟೋರೀಸ್ ಗೊತ್ತು ಅಫ್ಕೋರ್ಸ್ ಸ್ವಲ್ಪ. ಅದು ಈಗ ರಾಮನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತಿಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ನಿಮಗೇನು ಇನ್ಸ್ಪೈರ್ ಆಗುತ್ತೆ ಅವ್ರದ್ದು ಏನಾದರೂ ಅವ್ರದ್ದು ಗುಣ? ಲಾಯಲ್ ಆನೆಸ್ಟ್ ಅದೆಲ್ಲ ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ಸೀತಾ ಫುಲ್ ಕಂಪ್ಲೀಟ್ ಸ್ಟೋರಿ ಗೊತ್ತು ನನಗೆ. ಆ್ಯಂಡ್ ಈಗಿನ ಜನ್ರೇಷನ್ ಲೈಕ್ ಲಿಟ್ರಲಿ ಐ ಫೀಲ್ ಲೈಕ್ ನಾನು ಈ ಜನ್ರೇಷನಲ್ಲೇ ಇರಬಾರ್ದು ಅನಿಸ್ಬಿಡುತ್ತೆ ಒಂದೊಂದ್ಸಲ. ನಮ್ಮಮ್ಮ ಜನ್ರೇಷನ್ ಚೆನ್ನಾಗಿತ್ತು ಆ್ಯಂಡ್ ಸತ್ಯಯುಗ ಆ ಜನ್ರೇಷನ್ನೇ ಚೆನ್ನಾಗಿರ್ತಿತ್ತು ಅಂತ. ಏನು ಕಂಪ್ಲೀಟ್ಲಿ ಏನು ಲಾಯಲ್ ಏನಿಲ್ಲ, ಲೈಕ್ ಫುಲ್ ಶತ್ರು ಎನಿಮೀಸ್ ಕಂಪ್ಲೀಟ್. ಯಾ, ಈಗ ರಾಮನ ಈಗ ಒಂದು ಪುರಾಣದ ಕಥೆಗಳಲ್ಲಿ ಈಗ ರಾಮಾಯಣದಲ್ಲೇ ಇಟ್ಕೊಳ್ಳಿ, ನಿಮಗೆ ಅವ್ರ ಥರ ಇದ್ರೆ ನಾನು ಇವ್ರ ಥರ ಇರಬೇಕು ಅಂತ ನನಗೆ ಆಸೆ ಅಂದರೆ ಯಾವ ಕ್ಯಾರೆಕ್ಟರ್ ನಾನು ಚೂಸ್ ಮಾಡ್ತೀನಿ? ನಾನು ಲಕ್ಷ್ಮಣ. ಯಾಕೆ? ಅಣ್ಣ, ನನಗೆ ಅಣ್ಣ ಅಂದರೆ ತುಂಬ ಇಷ್ಟ. ಬ್ರದರ್ ಇರಬೇಕಿತ್ತು ಅಂತ ಯಾವಾಗಲೂ ಫೀಲ್, ಬಟ್ ತಮ್ಮ ಇದೆ ನನಗೆ. ಸೊ ಅಣ್ಣ ಇದ್ದಿದ್ರೆ ಆ ಥರ ಅಣ್ಣನ ಜೊತೆನೇ ತಿರುಗಾಡ್ಬೋದಿತ್ತು, ಮತ್ತು ಹೇಳ್ಕೋಬೋದಿತ್ತು ಅಣ್ಣ ಹಾಗೆ ಹೀಗೆ ಅಂತ. ಬ್ರದರ್ ಬಗ್ಗೆ, ಎಲ್ಡರ್ ಬ್ರದರ್ ಅಂದರೆ ಒಂದೇನೋ ಇದು ಬೂಸ್ಟ್ ಆ್ಯಂಡ್ ಮೋಟಿವೇಟ್ ಮಾಡ್ತಾರಲ್ಲ ಅವರು ಕೂಡ ಬ್ರದರ್ಸ್. ಯಾ, ಎಲ್ಲರಿಗೂ ನಮಸ್ಕಾರ. ಶ್ರೀರಾಮ ಸೇವಾ ಮಂಡಳಿಯ ವತಿಯಿಂದ ಸಮಸ್ತ ಕನ್ನಡ ನಾಡಿನ ಜನತೆಗೆ ರಾಮನವಮಿಯ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀವಿ. ಆ ರಾಮದೇವರೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. ಇಡೀ ಇವತ್ತಿನ ದಿನ ನಿಮಗೆಲ್ಲ ಗೊತ್ತಿರೋ ಥರ ರಾಮನ ಜನನ ದಿನ, ಅವನು ಹುಟ್ಟಿದಂಥ ದಿನ. ಎಲ್ಲ ದೇವಸ್ಥಾನದಲ್ಲೂ ರಾಮನ ವಿಗ್ರಹ ಇಟ್ಕೊಂಡು ಪೂಜೆ ಮಾಡ್ತಾರೆ. ಯಾಕಂದರೆ ಅದು ಸಾಂಕೇತಿಕವಾಗಿ ನಾವೇನು ಮಾಡಿದ್ದೀವಿ ಅಂದರೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಪ್ರತಿಮೆ ರೂಪದಲ್ಲಿ, ಸಣ್ಣ ಮಗು ರೂಪದಲ್ಲಿ ತೊಟ್ಲಲ್ಲಿ ಮಲಗಿಸಿದ್ದೀವಿ. ಸೊ ಬಂದಿರೋ ಭಕ್ತಾದಿಗಳಿಗೆ ತೊಟ್ಲು ತೂಗಿದ್ರೆ ರಾಮನ್ನೇ ತೂಗಿದಂಗೆ ಒಂದು ಆಭಾಸ ಆಗುತ್ತೆ, ಒಂದು ನೆಮ್ಮದಿ ಬರುತ್ತೆ ಅವರಿಗೆ. ಆ ಒಂದು ಕಾನ್ಸೆಪ್ಟನ್ನ ನಾವು ಕಳೆದ 4 ವರ್ಷದಿಂದ ಮಾಡ್ತಾ ಬರ್ತಾಯಿದ್ದೀವಿ. ಒಂದು ದಿನ ಇವತ್ತಿನ ದಿನ ಕನಿಷ್ಠ 4,000 ಜನ 5,000 ಜನ ತೊಟ್ಲು ಸೇವೆಗೆ ಬರೆಸ್ತಾರೆ. ಎಲ್ಲ ಖುಷಿಯಿಂದ ರಾಮದೇವ್ರನ್ನ ತೂಗಿಸ್ಬಿಟ್ಟು ನಿಜವಾದ ರಾಮದೇವರ ಮಗುವನ್ನೇ ತೂಗಿಸೋ ಒಂದು ಸಂತೋಷವನ್ನು ಪಡಿತಾರೆ. ಇದು ನಮ್ಮ ದೇವಸ್ಥಾನಕ್ಕೆ ವಿಶೇಷ, ಇದು ಬೇರೆ ಎಲ್ಲೂ ಈ ಸೇವೆ ಇಲ್ಲ. ಸರ್, ಅದೇ ನಮಗೇನು ಕ್ವಶನ್ ಬರುತ್ತೆ ಅಂದರೆ ಈ ತೊಟ್ಲು ಸೇವೆಯಿಂದ ಅವ್ರು ಏನಾದರೂ ಹರಕೆ ಹೊತ್ಕೊಂಡು ಮಕ್ಕಳಾಗೋದು ಆ ರೀತಿಯಾದರೂ ಏನಾದರೂ? ಇಲ್ಲಿ ಸುಮಾರು ಜನಕ್ಕೆ ಆ ಥರ ಹರಕೆ ಹೊತ್ಕೊಂಡು ಮಕ್ಕಳಾಗಿ ಬಂದು ತೊಟ್ಲು ಸೇವೆ ಮಾಡಿಸಿರೋದು ಸದ್ಯ ಪ್ರೂಫ್ ಇದೆ, ಬಂದು ಹೇಳಿದ್ದಾರೆ. ಅಲ್ಲದೆ ನಮ್ಮ ರಾಮ ದೇವಸ್ಥಾನ ಭಾಳ ಸತ್ಯ ಬೇರೆ. ಮದುವೆ ಆಗಿಲ್ಲದೆ ಇರೋರಿಗೆ ಅಥವಾ ಮಗು ಆಗಿಲ್ಲದೆ ಇರೋರಿಗೆ ಹರಿಸ್ಕೊಂಡ್ರೆ ಮಗು ಆಗುತ್ತೆ, ಮತ್ತು ಮದುವೆನೂ ಆಗುತ್ತೆ. ಆ ಥರದವರೆಲ್ಲ ಬಂದು ಕಲ್ಯಾಣೋತ್ಸವ ಆಗಲಿ, ಈ ಥರ ತೊಟ್ಟಲು ಸೇವೆ ಆಗಲಿ, ವಿವಿಧ ಸೇವೆಗಳಿಗೆ ಬರೆಸ್ಕೊಂಡು ಹೋಗ್ತಾ ಇದ್ದಾರೆ. ಪ್ಲಸ್ ನಮ್ಮ 63 ಅಡಿ ರಾಮಾಂಜನೇಯ ಬಂದ ಮೇಲಂತೂ ಜನಸಾಗರ ದಿನದಿಂದ ದಿನಕ್ಕೆ ಬರ್ತಾನೆ ಇದೆ. ನೀವು ನೋಡಿದರೆ ಆ ಸ್ಟ್ಯಾಚು ಎಷ್ಟು ಚೆನ್ನಾಗಿದೆ ಅಂತ. ಅತಿ ಕ್ಷಾತ್ರ ತೇಜಸ್ಸುಳ್ಳ ಅಂತ ಪ್ರತಿಮೆ ಅದು. ಎಲ್ಲರೂ ಸಣ್ಣವರು ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಯಾರ್ಯಾರು ಹಿಂದೂ ಧರ್ಮನ ಆಸ್ವಾದಿಸ್ತಾ ಇರಲಿಲ್ವೋ ಅವರೆಲ್ಲ ಇವಾಗ ವಿಚಾರ ತಿಳ್ಕೋದಕ್ಕೆ ಸಣ್ಣ ಮಕ್ಕಳಿಂದ, ಸ್ಕೂಲ್ಗೆ ಹೋಗೋರಿಂದ, ಕಾಲೇಜ್ಗೆ ಹೋಗೋರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ತಾ ಇದ್ದೀವಿ. ಆಗ ಹೇಳೋದಾದರೆ ವಯಸ್ಸಾದವರು ಬರೋದೇ ಕಡಿಮೆ ಆಗಿದೆ ಇವಾಗ. ಅದು ಅಂದರೆ ಸನಾತನ ಧರ್ಮ ಮತ್ತೆ ಎಲ್ಲೆಡೆ ಪ್ರಚಾರ ಆಗ್ತಾಯಿದೆ. ಎಲ್ಲರ ಮನಸ್ಸಲ್ಲೂ ಮತ್ತೆ ನಮ್ಮ ಹಿಂದೂ ಧರ್ಮ ಶ್ರೇಷ್ಠ ಅನ್ನೋದು ಮುಟ್ಟಿದೆ. ಹಾಗಾಗಿ ಎಲ್ಲರೂ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೇ ನೋಡಿದ್ರೆ ಎಷ್ಟು ಜನ ಯಂಗ್ಸ್ಟರ್ಸ್ ಕಾಣ್ತಾರೆ ನೋಡಿ. ಮೊದಲೆಲ್ಲ ದೇವಸ್ಥಾನಕ್ಕೆ ಬರೀ ಮೇಲೋಗೋರಷ್ಟೇ ಬರ್ತಾಯಿದ್ರು. ಅದೇ ಸರ್, ಮತ್ತೀಗ ಇವತ್ತು ರಾಮನವಮಿ, ಇನ್ನೂ ಕೆಲವು ದಿನಗಳ ತನಕ ಪೂಜೆಗಳಿರುತ್ತೆ ಅಂತ. ನಮ್ಮ ದೇವಸ್ಥಾನದಲ್ಲಿ 70 ವರ್ಷದಿಂದ 11 ದಿನ ಕಾರ್ಯಕ್ರಮ. ಅದು ನಿನ್ನೆ ಧ್ವಜಾರೋಹಣದಿಂದ ಹಿಡಿದು 6ನೇ ತಾರೀಕು ಏಪ್ರಿಲು ಶಯನೋತ್ಸವ, ರಾಮರು ನಿದ್ದೆಗೆ ಹೋಗ್ತಾರೆ, ಅಲ್ಲಿ ತನಕನೂ 11 ದಿನ ಇರುತ್ತೆ. ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ. 30ನೇ ತಾರೀಕು ಸೀತಾ ಕಲ್ಯಾಣ ಇದೆ, 5ನೇ ತಾರೀಕು ರಾಮ ಪಟ್ಟಾಭಿಷೇಕ ಇದೆ, 6ನೇ ತಾರೀಕು ಶಯನೋತ್ಸವ. ಅದು ಮುಗಿಯಿತು ಪ್ರೋಗ್ರಾಮ್ ಅಂತ. 11 ದಿನ ಅತಿ ವಿಜೃಂಭಣೆನೇ. ಇಲ್ಲ, ತೊಟ್ಲು ಸೇವೆ ಇದು ಮಾತ್ರ ಸೀಮಿತ. ಯಾಕಂದ್ರೆ ನಾಳೆಯಿಂದ ಅದು ಕಾನ್ಸೆಪ್ಟೇ ಇರಲ್ವಲ್ಲ. ನಾಳೆಯಿಂದ ಒಂದೊಂದು ಅಲಂಕಾರ ಮಾಡ್ತೀವಿ ದಿನ. ಒಂದೊಂದು ಬೀದಿನಲ್ಲಿ ಉತ್ಸವ ಇರುತ್ತೆ. ಗಜ ಉತ್ಸವ, ಗರುಡ ಉತ್ಸವ, ಶೇಷವಾಹನ ಅಂತೆಲ್ಲ ಇರುತ್ತೆ. ಎವ್ರಿ ಡೇ 2 ಇದನ್ನು ಕಲ್ಚರಲ್ ಪ್ರೋಗ್ರಾಮ್ಸ್ ಇದ್ದೇ ಇರುತ್ತೆ. 5:30 to 6:30 ಬಿಗಿನರ್ಸ್ಗೆ, 6:45 to 8:30 ತನಕ ರೆಗ್ಯುಲರ್ ಪ್ರೊಫೆಷನಲ್ಸ್ಗೆ ಮ್ಯೂಸಿಕ್ ಪ್ರೋಗ್ರಾಮ್ ಇರುತ್ತೆ. ಅಲ್ಲಿ ಪಾಂಪ್ಲೆಟ್ ಇದೆ, ಅದರಲ್ಲಿ ಎಲ್ಲನೂ ಡೀಟೇಲ್ ಇದೆ. ಬಂದ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಆ ಥರದ್ದೇನಾದರೂ? ಇವತ್ತು ಊಟದ ವ್ಯವಸ್ಥೆ ಇರೋಲ್ಲ. ಸಾಧಾರಣ ರಾಮ ಜನನ ಅಂತಂದರೆ ಕೋಸಂಬರಿ ಪಾನಕ ಮಜ್ಜಿಗೆನೇ ಶ್ರೇಷ್ಠ.
ಅದನ್ನು ನಿರಂತರ ರಥೋತ್ಸವ ಬಂದ ಮೇಲೆ ಎಲ್ಲರಿಗೂ ಕೊಡ್ತೀವಿ ಅದನ್ನು. ರಥ 11 ಗಂಟೆಗೆ ಬರುತ್ತೆ. ಕನಿಷ್ಠ ರಾತ್ರಿ ಎಷ್ಟೊತ್ತಿರುತ್ತೋ ಅಷ್ಟೊತ್ತು ತನಕನೂ ನಡೀತಾ ಇರುತ್ತೆ. ಒಂದಲ್ಲ ಒಂದು ಪ್ರಸಾದ ಸೇವೆ ಅಲ್ಲ, ಇವತ್ತಿಗೆ ಸೀಮಿತ ಇರುತ್ತೆ. ದಿನ ಸಂಜೆ ಹೊತ್ತು ಪ್ರಸಾದ ಕೊಡ್ತೀವಿ. ಬೆಳಗ್ಗೆ ಹೊತ್ತು ದಿನನಿತ್ಯ ಪ್ರಸಾದ ಇದ್ದೇ ಇರುತ್ತೆ. ಒಂದು 500-600 ಜನ ಬಂದು ಮಹಾಮಂಗಳಾರತಿ ಆದಮೇಲೆ ತೊಗೊಂಡು ಹೋಗ್ತಾರೆ. ಸಂಜೆ ಕಲ್ಚರಲ್ ಪ್ರೋಗ್ರಾಮ್ ಇರೋದ್ರಿಂದ ಸಂಜೆ ಹೊತ್ತು ಎಲ್ಲರಿಗೂ ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ. ಈಗ ರಾಮನವಮಿಗೆ ನಿನ್ನೆಯಿಂದ ಪ್ರಾರಂಭವಾಗಿದೆ, ಹೇಗಿದೆ ರೆಸ್ಪಾನ್ಸ್? ತುಂಬ ಚೆನ್ನಾಗಿದೆ. ನೀವೇ ನೋಡ್ತಾ ಇದ್ದೀರಲ್ಲ, ಇದು ವರ್ಕಿಂಗ್ ಡೇ ವೀಕು ಮಿಡಲ್ ಬೇರೆ, ಎಷ್ಟು ಜನ ಬೆಳಗ್ಗೆಯಿಂದ ನಿರಂತರವಾಗಿ ಜನ ಬರ್ತಾನೆ ಇದ್ದಾರೆ. ಅದೇ ಹೇಳಿದ್ನಲ್ಲ, ಮತ್ತೆ ಅಯೋಧ್ಯ ಬಂದು ಮತ್ತು ನಮ್ಮ ಪ್ರಧಾನಿಗಳು ಸನಾತನ ಧರ್ಮವನ್ನು ಅವಲಂಬಿಸಿ ಬದುಕ್ತಾ ಇರೋದ್ರಿಂದ ಎಲ್ಲರೂ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ಅದು ಸಂತೋಷದ ಸುದ್ದಿ ಇದು. ಜೈ ಶ್ರೀರಾಮ್. ನಮ್ಮ ದೇವಸ್ಥಾನ ಕಡೆಯಿಂದ ಜೈ ಶ್ರೀರಾಮ್. ನಿಮಗೂ ನಿಮ್ಮ ಟಿ ವಿ ಚಾನಲ್ ಕ್ರೂ ಮೆಂಬರ್ ಅವರಿಗೆ ಇವತ್ತು ಬೆಳಿಗ್ಗೆ 4 ಗಂಟೆಗೆ ಅಭಿಷೇಕ ಇತ್ತು, 6 ಗಂಟೆಗೆ ಮಹಾಮಂಗಳಾರತಿ ಇತ್ತು. ಇವಾಗ ಕಂಟಿನ್ಯೂ ನಿವಾರಣೆಗಾಗಿ 10:30 ತನಕ ರಾತ್ರಿ ದೇವಸ್ಥಾನ. ಇವತ್ತು ಕ್ರೌಡ್ ಸುಮಾರು ನಾವು 30-40 ಲಕ್ಷ ಕ್ರೌಡ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಆಮೇಲೆ ಭಕ್ತಾದಿಗಳಿಗೆ ಪಾನಕ ಮತ್ತು ಕೋಸಂಬರಿ ಅದು ಪ್ರಸಾದ ಸೇವೆ ಎಲ್ಲ ಇದೆ. ಬೆಳಗಿಂದ ಸಾಯಂಕಾಲವರೆಗೂ ರಾತ್ರಿ ತನಕ ನಡೆಯುತ್ತೆ, ನಾನ್ ಸ್ಟಾಪ್ ನಡೆಯುತ್ತೆ. ಅದು ರಥೋತ್ಸವನೂ ನಡೀತಾ ಇದೆ. ರಥೋತ್ಸವ ಇವಾಗ ಶುರುವಾಗಿದ್ದು 9:30ಗೆ, ಅದು 11 ಗಂಟೆ ತನಕ ರಥೋತ್ಸವ ಇರುತ್ತೆ. ಅದು ಎಲ್ಲ ಕಲಾವಿದರು ಅವರೆಲ್ಲ ಬರ್ತಾರೆ, ಅವರು ಎಲ್ಲ ಮಾಡ್ತಾರೆ. ಅವ್ರವರು ಪ್ರದರ್ಶನ ಮಾಡ್ತಾರೆ ಅವರು. ನಾವು ನಮ್ಮ ಕಾರ್ಯಕ್ರಮ ಭಾಳ ವರ್ಷದಿಂದ, ನಾನು ರಾಜಾಜಿನಗರ ನಿವಾಸಿ. ನಾವು ಸುಮಾರು 30 ವರ್ಷದಿಂದ ಇಲ್ಲೇ ವಾಸ ಮಾಡ್ತಾ ಇರೋದು. ಸುಮಾರು 25 ವರ್ಷದಿಂದ ದೇವಸ್ಥಾನ ಬರ್ತಾಯಿದೆ. ಇವಾಗ ನಾನು ಕಾರ್ಯವಾಹಿ ಸಮಿತಿ ಮೆಂಬರ್ ಆಗಿದ್ದೀನಿ. ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ. ಬೆಳಿಗ್ಗೆ 5:45 ಬ್ರಹ್ಮುಹೂರ್ತನಲ್ಲಿ ಶುರು ಆಗಿದ್ದಾರೆ ಭಕ್ತಾದಿಗಳು ಬರೋದು. ಅವರು ಇವಾಗ ವರ್ಕಿಂಗ್ ಡೇ ಅಂದರೆ ಸ್ವಲ್ಪ ಸುಮಾರು, ಇವಾಗ ಸ್ವಲ್ಪ ಕಮ್ಮಿ ಅಂದರೆ ಕಂಟಿನ್ಯೂ ಇದೆ ಫ್ಲೋ. ಮಧ್ಯಾಹ್ನ ಮೇಲೆ ಇನ್ನೂ ಬರೋದು. ಹೋದ ವರ್ಷ ಸುಮಾರು 35-40 ಸಾವಿರ ಬಂದು, ಈ ಸತಿ ಇನ್ನೂ ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ಅಷ್ಟಕ್ಕೆ ಅವ್ರಿಗೆ ಪ್ರಸಾದ ಸೇವೆ ಪಾನಕ ಅದೆಲ್ಲ ನಾವು ತಯಾರು ಮಾಡಿಸಿದ್ದೀವಿ. ನನ್ನ ಹೆಸರು ಭಾಸ್ಕರ್ ಅಂತ. ನಾನು ಇಲ್ಲಿ ಸೇವೆ ಮಾಡ್ತೀನಿ ವಾಲಂಟ್ರಿಯಾಗಿ. ಅವಾಗವಾಗ ಬಂದು ಸೇವೆ ಮಾಡ್ತೀನಿ. ರಾಮೋತ್ಸವಕ್ಕೆ ತುಂಬ ಇದು ಮಾಡ್ತಾಯಿದ್ದೀನಿ, ಸೇವೆ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಅನಿಸ್ತಾ ಇದೆ. ರಾಮ ಜನ್ಮ ದಿವಸ ಮಾಡ್ತಾಯಿದ್ದೀನಲ್ಲ ಅಂತ ನನಗೆ ತುಂಬ ಖುಷಿ. ಆದಾಗ ಅನ್ನದಾನಕ್ಕೆ ಅದಕ್ಕೆಲ್ಲ ಕೊಡ್ತಾಯಿದ್ದೀನಿ. ಬೇರೇನೂ ಎಲ್ಲ ಸೇವೆ ಮಾಡ್ತೀನಿ. ಆ ರಾಮ ಏನು ಸೇವೆ ಮಾಡಿಸ್ಕೋತಾರೋ ನಮ್ಮ ಕೈಯಿಂದ, ನಮ್ಮ ಕೈಲಾದಷ್ಟು ಸೇವೆ ಮಾಡಿ ಎಲ್ಲ ಚೆನ್ನಾಗಿ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಈಗ ಆ್ಯಕ್ಚುಲಿ ಈಗ ಒಂದು ವರ್ಷದ ಆಯಿತು ಅಷ್ಟೇ. ವರ್ಷದಿಂದ ಮಾಡ್ತಾಯಿದ್ದೀವಿ. ನಾವು ಇಲ್ಲೇ ರಾಮ ಮಂದಿರದಲ್ಲಿ 50 ವರ್ಷದಿಂದ ಇರೋರು. ಹಾಗಾಗಿ ನಮ್ಮ ಮನೆಯೂ ಇಲ್ಲೇ 53ನೇ ಕ್ರಾಸಲ್ಲಿ. ಇಲ್ಲೇ ವಾಲಂಟ್ರಿ. ವಿಶೇಷ ಪೂಜೆ ಆ್ಯಕ್ಚುಲಿ ಇನ್ನೂ ಇವತ್ತು ಸ್ಟಾರ್ಟ್ ಅಲ್ವಾ. ನಾಳೆ ನಾಡಿದ್ದಿಂದ ಆಮೇಲೆ ಪಟ್ಟಾಭಿಷೇಕ, ಕಲ್ಯಾಣೋತ್ಸವ ಎಲ್ಲ ಇರುತ್ತೆ. ಆದಷ್ಟು ಯಾವುದಕ್ಕಾಗುತ್ತೋ ಅದಕ್ಕೆಲ್ಲ ಬಂದು ಹೋಗೋಣ ಅಂತ ಎಲ್ಲ ಇದು ಮಾಡೋಣ. ಭಕ್ತರಿಗೆ ಬರಲಿಕ್ಕೆ ದೇವರ ದರ್ಶನ ಎಷ್ಟೊತ್ತಿಗಾಗುತ್ತೆ? ಇವಾಗ ಆಗ್ತಾ ಇದೆಯಲ್ಲ, ರಾತ್ರಿವರೆಗೂ ಇರುತ್ತೆ. ರಾತ್ರಿವರೆಗೂ ಇರುತ್ತೆ. 11 ಗಂಟೆ ತನಕ ಇರ್ಬೋದು ಅನಿಸುತ್ತೆ. ವಿಶೇಷ ಅಲಂಕಾರ ಇವಾಗ ಮಾಡಿದಾರಲ್ಲ ಅಷ್ಟೇ. ಮತ್ತೆ ನಾಳೆ ಇಲ್ಲ ಬೇರೆ ಇದಿರುತ್ತೆ. ಇವತ್ತಿನ ವಿಶೇಷ ಏನು ಅಂತ ಹೇಳಿದ್ರೆ? ಇವತ್ತೇನಿಲ್ಲ, ಇವತ್ತೇ ಮೇನ್ ರಾಮನವಮಿ. ಜನ್ಮದಿನ. ಆ್ಯಕ್ಚುಲಿ ಏನಿಲ್ಲ, ಅಭಿಷೇಕ ಮತ್ತು ಇದು ಇರುತ್ತೆ. ಆಮೇಲೆ ಸಾಯಂಕಾಲ ಏನು ಗೊತ್ತಿಲ್ಲ. ಆಮೇಲೆ ಕಲ್ಯಾಣೋತ್ಸವ, ಅದೇ ಮೇಯ್ನು. ಕಲ್ಯಾಣೋತ್ಸವ ಮತ್ತು ನಿತ್ಯ ಅಲಂಕಾರ ಇರುತ್ತೆ ದೇವರಿಗೆ. ಒಂದೊಂದು ದಿವಸ ಒಂದೊಂದು ಅಲಂಕಾರ ಮತ್ತು ಇದೆಲ್ಲ ಇರುತ್ತೆ. ನಾಡಿನ ಸಮಸ್ತ ಜನತೆಗೆ ಶ್ರೀರಾಮನವಮಿಯ ಶುಭಾಶಯಗಳು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಾನು ಬೆಳಗ್ಗೆ 6 ಗಂಟೆಗೆ ಬಂದಿದ್ದೀನಿ ಮೇಡಮ್. ಅಭಿಷೇಕ ಮತ್ತು ಅಲಂಕಾರಗಳು ಎಲ್ಲ ನಡೀತಾಯಿತ್ತು. ಇವಾಗ ಉಯ್ಯಲ ಸೇವೆ, ರಥೋತ್ಸವ ಎಲ್ಲ ನಡೀತೈತೆ. ತುಂಬ ಅದ್ದೂರಿಯಿಂದ ನಡೆಸ್ತಾರೆ ರಾಜಾಜಿನಗರದವರು. ತುಂಬ ಚೆನ್ನಾಗಿದೆ ಮೇಡಮ್. ಎಲ್ಲರೂ ಒಂದು ಸನಾತನ ಧರ್ಮದ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ. ಆ ಸ್ಟ್ಯಾಚ್ಯೂ ಯಾವಾಗ ಇದಾಗಿದೆಯೋ ಇನ್ನೂ ತುಂಬ ಜನಸಾಗರ ಸೇರ್ತೈತೆ. ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸರೌಂಡಿಂಗಲ್ಲಿ ಅಷ್ಟು ದೊಡ್ಡದಿರೋದಂದರೆ ಅದು ನಮ್ಮ ರಾಜಾಜಿನಗರದಲ್ಲಿ ಮಾತ್ರ. ಹೌದು ಮೇಡಮ್, ತುಂಬ ಇಂಟ್ರೆಸ್ಟು. ನಮ್ಮ ಧರ್ಮನ ನಾವು ಕಾಪಾಡಬೇಕಲ್ಲ ಮೇಡಮ್. ಅದಕ್ಕೆ ಇವಾಗ ಯೂತ್ ಆಗಿ ನಾವೇ ನಡೆಸ್ಕೊಂಡು ಹೋಗ್ಬೇಕು ನಮ್ಮ ಧರ್ಮ, ನಮ್ಮ ಎಲ್ಲ. ನೀವು ಈಗ ಉಳಿದಂಥ ಯೂತ್ಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದರೆ ಈಗ ರಜೆ ಸಿಕ್ಕರೆ ಸಾಕು, ಅಲ್ಲಿ ಪಾರ್ಟಿ ಆ ಥರ ಹೋಗುವಂಥವ್ರು ಜಾಸ್ತಿ. ಏನು ಹೇಳಲಿಕ್ಕೆ
ಅದೆಲ್ಲ ಬಿಟ್ಟು ದೇವ್ರ ಸೇವೆ ಮಾಡ್ಬೇಕು ಮೇಡಮ್. ಈ ಪಾರ್ಟಿ ಅದೆಲ್ಲ ಹೋಯ್ತು, ದೇವ್ರ ಸೇವೆಯಲ್ಲಿರೋ ತೃಪ್ತಿ ಇನ್ಯಾವುದ್ರಲ್ಲೂ ಸಿಗಲ್ಲ. ನೀವು ರಾಮಾಯಣ ಮಹಾಭಾರತದಲ್ಲಿ ನೋಡಿದ್ದೀರಾ, ನಿಮಗೆ ಯಾವುದು ಇನ್ಸ್ಪಿರೇಷನ್ ಕೊಟ್ಟಿರುವಂಥದ್ದು ಏನಾದರೂ? ನನಗೆ ಈ ಸ್ಟೋರಿ ರಾಮನ ಈ ಕತೆ ಒಂದು ಇನ್ಸ್ಪಿರೇಷನ್ ಕೊಟ್ಟಿದೆ. ರಾಮಂದು ಪ್ರತಿಯೊಂದು ಇತಿಹಾಸನೂ ಇನ್ಸ್ಪಿರೇಷನ್ನೇ ಮೇಡಮ್ ಎಲ್ಲರಿಗೂ. ಇದು ಅದು ಅಂತ ಹೇಳೋಕ್ಕಾಗಲ್ಲ, ರಾಮ ಅಂದ್ರೇ ಒಂದು ಇತಿಹಾಸ. ಎಷ್ಟು ಟೈಮಿಂದ ನೀವು ಯಾವಾಗಲೂ ಬರ್ತೀರಾ ಈ ದೇವಸ್ಥಾನಕ್ಕೆ? ಹಾಂ ಬರ್ತೀನಿ ಮೇಡಮ್, ಮಂತ್ಲಿ ಒನ್ಸ್ ಬರ್ತೀನಿ. ಬಟ್ ಶ್ರೀರಾಮನವಮಿ ಇದ್ದಾಗ ಪ್ರತಿಯೊಂದು ಟೈಮು ಇಲ್ಲೇ ಇರ್ತೀವಿ ಮೇಡಮ್. ಹೌದು. ಇಲ್ಲ, ನಾನು ಚಾಮರಾಜಪೇಟೆಯಲ್ಲಿರೋದು. ಇಲ್ಲೊಬ್ಬ ಭಕ್ತನಾಗಿ ಒಬ್ಬ ಸೇವಕನಾಗಿ ಬರ್ತೀನಿ. ಇಸ್ಕಾನ್ ಟೀಮ್ ಬರುತ್ತೆ, ಅವ್ರ ಜೊತೆ ರಥೋತ್ಸವದಲ್ಲಿ ಭಾಗಿಯಾಗ್ತೀನಿ ಅಷ್ಟೇ. ಹಾಂ. ನಿಮಗೆ ಏನು ಅನ್ಸುತ್ತೆ ಇಲ್ಲಿಯ ಒಂದು ದೇವಸ್ಥಾನದ ಬಗ್ಗೆ ಏನು ಅನ್ಸುತ್ತೆ? ಇಲ್ಲ, ತುಂಬ ಚೆನ್ನಾಗಿ ನಡೆಸ್ತಾರೆ ಮೇಡಮ್. ಏನೇ ಒಂದಿರಲಿ ಇಲ್ಲಿನ ದೇವಸ್ಥಾನದವರು ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇಷ್ಟು ವರ್ಷಗಳಿಂದ. ಹೌದು, ತುಂಬ ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ. ಎಲ್ಲರನ್ನೂ ಒಂದೇ ಥರ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಹೌದು, ತುಂಬ ನಡೆದಿದೆ ಮೇಡಮ್. ಹೌದು, ಆಗಿರುವಂಥದ್ದು ಇದೆ. ನನ್ನದೇ ಅಲ್ಲ, ತುಂಬ ಜನದಿದೆ ಅಷ್ಟೇ. ಓಕೆ ಮೇಡಮ್, ಜೈ ಶ್ರೀರಾಮ್. ನಿಮಗೂ ಬಂದಿದ್ದಕ್ಕೆ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್. ಇವತ್ತು ರಾಮನವಮಿ ಹಬ್ಬ, ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ, ಏನು ಅನಿಸ್ತಿದೆ? ಎಷ್ಟು ಖುಷಿ ಇದೆ ನಿಮಗೆ ಬಂದಿದೆ? ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ರಾಮನವಮಿಯಿಂದ ನಾವು ಕಲಿಬೇಕಾಗಿರೋದು ಬರೀ ಪಾನಕ ಮಜ್ಜಿಗೆ ಕುಡಿಯೋದಲ್ಲ. ರಾಮ ಹೆಂಗೆ ಅವರು ರಾಜ ಆಗಿದ್ದಾಗ ಏನು ಆಳ್ವಿಕೆ ಮಾಡಿದರು, ಏನು ರಾಮರಾಜ್ಯ ಕಟ್ಟಿದ್ರು, ಅಲ್ಲಿ ಅವಾಗ ಅಲ್ಲಿನ ಜನಗಳು ರಾಮಂಗೆ ಎಷ್ಟು ಬೆಲೆ ಕೊಡ್ತಿದ್ರು, ಅದೇ ಥರ ಈಗಿನ ಕಾಲದಲ್ಲೂ ಈಗಿನ ರಾಜಕಾರಣಿ ವ್ಯಕ್ತಿಗಳು ಅಷ್ಟೇ, ದೇಶದ ರಾಜಕಾರಣಿಗಳ ವ್ಯಕ್ತಿ, ರಾಜ್ಯದಲ್ಲಿ ಏನು CM PM ಯಾರೇ ಆಗಿರ್ಬೋದು, ಅವರ ಏನು ರಾಮ ನಮಗೆ ಹೇಳ್ಕೊಟ್ಟಿದ್ದಾರಲ್ಲ, ಯಾವ ಥರ ಜೀವನನ ನಡೆಸ್ಕೊಂಡು ಹೋಗಬೇಕು, ಜನಗಳನ್ನ ಯಾವ ಥರ ಅವ್ರನ್ನ ಪ್ರೀತಿಯಿಂದ ನೋಡ್ಕೋಬೇಕು, ಅದೇ ಥರನೇ ಪೊಲಿಟಿಷಿಯನ್ಸ್ ಎಲ್ಲ ಅದೇ ಥರ ಕಲ್ತ್ಕೊಂಡ್ರೆ ನಮ್ಮ ದೇಶ ಇನ್ನೂ ತುಂಬ ಚೆನ್ನಾಗಾಗುತ್ತೆ, ಡೆವಲಪಿಂಗ್ ಆಗುತ್ತೆ ಅಂತ. ಇವತ್ತು ಶುಕ್ರವಾರ ಅಲ್ಲ, ನಿಮ್ಗೆ ಯಾರಿಗೂ ರಜೆ ಇಲ್ಲ ಅಂತ ರಜೆ ಹಾಕ್ಕೊಂಡು ಬಂದಿದ್ದೀರಾ, ಹೇಗೆ ಅನಿಸ್ತಿದೆ? ಕೆಲವೊಬ್ರು ರಜೆ ಹಾಕ್ಕೊಂಡು ಪಾರ್ಟಿ ಟ್ರಾವೆಲ್ ಆ ಥರ ಹೋಗ್ತಾ ಇರ್ತಾರೆ, ನೀವು ಟೆಂಪಲಿಗೆ ಬಂದಿದ್ದೀರಾ, ಯಾಕೆ ಅಂತ ಕೇಳ್ಬೋದಾ? ರಾಮ ಹೇಳ್ತಾರೆ, ರಾಮ ಅಯೋಧ್ಯೆಗೆ ಹೋಗೋಕ್ಕೆ ಅಮಾವಾಸ್ಯೆ ದಿನ ಸೆಲೆಕ್ಟ್ ಮಾಡ್ತಾರೆ. ಯಾಕೆ ಅಂತಂದರೆ ಅವರು ಜನಕ್ಕೆ ಸಂದೇಶ ಕೊಡೋದಿರುತ್ತೆ, ದಿನ ಅಲ್ಲ ಕರ್ಮ ಮುಖ್ಯ ಅಂತ. ಸೊ ಅದು ತುಂಬ ಟಚ್ ಆಗುತ್ತೆ, ಅದಕ್ಕೆ ಅವ್ರ ಆಶೀರ್ವಾದ ತಗೊಂಡೋಗೋಣ ಅಂತ ಬಂದಿದ್ದೀನಿ. ನಿಮಗೆ ರಾಮ ಅಂದರೆ ತುಂಬ ಇಷ್ಟ. ಯಾಕೆ ಇವರು ಅಷ್ಟು ಇಷ್ಟ ಆಗ್ತಾರೆ? ಈ ಒಂದು ಉದಾಹರಣೆ ಬಿಟ್ಟು ಆ ಉದಾಹರಣೆಗೆ ತುಂಬ ಇಷ್ಟ ಆಗ್ತಾರೆ ನಿಮಗೆ. ಈಗ ಫ್ಯೂಚರಲ್ಲಿ ಅಂಥ ಹುಡುಗನೇ ಸಿಗಬೇಕು ಆ ಥರದ್ದು ಏನಾದರೂ ಡ್ರೀಮ್ ಇದೆಯಾ? ನಾವು ಸೀತೆಯಾಗಿದ್ದರೆ ರಾಮ ಸಿಗ್ತಾನೆ. ನೀವು ಹಾಗಾದ್ರೆ ನಿಮಗೆ ನೀವು ಸೀತೆ ಥರನೇನಾ? ಅವ್ರನ್ನ ಹೋಲಿಕೆ ಮಾಡೋಕ್ಕೆ ದೇವರಲ್ಲಿ ಮನುಷ್ಯರಲ್ಲಿ, ಆದರೆ ಅವ್ರೇನು ಹೇಳ್ಕೊಟ್ಟಿದ್ದಾರೆ, ಪ್ರೀತಿ ಅಂದರೆ ಪಾಲಿಸ್ತಾ ಹೋಗ್ತೀವಿ ಅಷ್ಟೇ. ಹೇಗೆ ಅನಿಸ್ತಿದೆ? ಇನ್ನು ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಯಾವಾಗಲೂ ಬರ್ತೀರಾ ನೀವು ರಾಮನ ದೇವಸ್ಥಾನಕ್ಕೆ? ಬಂದಿದ್ದೀನಿ, ಇವತ್ತು ಮತ್ತೆ ಬರ್ತಾ ಇದ್ದೀರಾ? ಓಕೆ, ಯಾಕಂದರೆ ಈಗಿನ ಜನ್ರೇಷನಲ್ಲಿ ಮೇನ್ಲಿ ಜೆನ್ಸಿ ಯಾರೂ ಬರಲ್ಲ ದೇವಸ್ಥಾನಕ್ಕೆ. ನಾನು ತುಂಬ ನೋಡ್ತಾ ಇದ್ದೆ, ಒಂದು ಗುಂಪೆ ಕಟ್ಕೊಂಡು ಬರ್ತಾ ಇದ್ದೀರಾ. ಯಾವಾಗಲೂ ದೇವಸ್ಥಾನಕ್ಕೆ ಹೋಗಿ ಪೀಸ್ ಸಿಗುತ್ತೆ ದೇವಸ್ಥಾನಕ್ಕೆ ಬಂದರೆ ಅಂತ, ನೆಮ್ಮದಿ ಸಿಗುತ್ತೆ, ಮನಃಶಾಂತಿ ಬೇಕು ಅಂದರೆ ಮನಃಶಾಂತಿಗೋಸ್ಕರ. ಯಾಕೆ ಕಾಲೇಜಲ್ಲಿ ಸಿಗ್ತಾ ಇಲ್ಲ, ಅಲ್ಲಿ ಟೆನ್ಷನ್ ಜಾಸ್ತಿ ಆದಾಗ ಇಲ್ಲಿ ಬರ್ತೀವಿ. ಓಕೆ, ನಿಮ್ಮ ಫ್ರೆಂಡ್ಸಿಗೆಲ್ಲ ನೀವು ಈ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನಾದರೂ ಪ್ರಾಬ್ಲಮ್ ಅಂತ ಬಂದರೆ ಅಥವಾ ಮನಸ್ಸಿಗೆ ಅವರಿಗೆ ಪೀಸ್ ಅಂತ ಅನ್ನಿಸ್ತಿದೆ ಅಂದರೆ ದಯವಿಟ್ಟು ಎಲ್ಲರೂ ದೇವಸ್ಥಾನಕ್ಕೆ ಬನ್ನಿ, ಅಲ್ಲಿರೋ ಪಾಸಿಟಿವ್ ವೈಬ್ಸಿಂದ ನಮಗೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಹೌದು, ಈಗ ಜೆನ್ಸಿಗಳು ಹಾಗಿಲ್ಲ. ಈಗ ನೀವು ರಾಮಾಯಣ ಮಹಾಭಾರತ ಎಲ್ಲ ನೋಡಿರ್ತೀರ, ಎಲ್ಲ ನಿಮಗೊಂದು ಇಷ್ಟವಾದ ಪ್ರಸಂಗ ಸಿಚುವೇಶನ್ ಏನು ಅನಿಸುತ್ತೆ ನಿಮಗೆ? ಯಾವ ಅದರಲ್ಲಿ ಬರುವಂಥ ಕ್ಯಾರೆಕ್ಟರ್ ನಿಮಗೆ ಇಷ್ಟವಾದ ಕ್ಯಾರೆಕ್ಟರ್? ನನಗೆ ರಾಮ ಮತ್ತು ಶಬರಿ ಮಧ್ಯೆ ಬರೋ ಸನ್ನಿವೇಶ ತುಂಬ ಇಷ್ಟ ಆಗುತ್ತೆ. ಅಂದರೆ ಶಬರಿ ಎಷ್ಟೆಲ್ಲ ವೆಯ್ಟ್ ಮಾಡಿದ್ರೂ ಅವ್ರಿಗೆ ಕರೆಕ್ಟ್ ಟೈಮ್ ಬಂದಾಗ ರಾಮ ಅವ್ರನ್ನ ಭೇಟಿ ಮಾಡ್ತಾರೆ. ಸೊ ಅದರಿಂದ ನಾವು ಕಲ್ತ್ಕೊಳೋದೇನೆಂದರೆ ನಮ್ಮ ರೈಟ್ ಟೈಮ್ ಬರಬೇಕು, ಆವಾಗ ರಾಮನ ದರ್ಶನ ನಮ್ಗೆ ಆಗೇ ಆಗುತ್ತೆ. ನಿಮಗೆ ಯಾವ? ನನಗೆ ಆಂಜನೇಯ ಅಂದರೆ ತುಂಬ ಇಷ್ಟ. ಹೌದು, ಅಂದರೆ ರಾಮನ್ ನೋಡೇ ಇರಲ್ಲ, ಆದರೂ ಅವರಿಗೆ ತುಂಬ ಭಕ್ತಿ ಇರುತ್ತೆ, ಅವರು ನೋಡ್ದಲೇ ಆ ಥರ ಭಕ್ತಿ ತುಂಬ ಇಷ್ಟ ಆಗುತ್ತೆ. ಹಾಂ, ನನ್ನ ರಾಮಾಯಣ ಅಷ್ಟು ಗೊತ್ತಿಲ್ಲ, ಮಹಾಭಾರತ ಗೊತ್ತು. ಅದರಲ್ಲಿ ದ್ರೌಪದಿ ವಸ್ತ್ರಾಭರಣ ಮಾಡಬೇಕಾದ್ರೆ ಕೃಷ್ಣ ಹೇಗೆ ನೆರವಾಗ್ತಾನೆ, ಅದು ನಂಗೆ ತುಂಬ ಇಷ್ಟ. ಯಾಕೆ ಇಷ್ಟ ಆಗುತ್ತೆ ಅಂತ ಕೇಳ್ಬೋದು? ಇದರಲ್ಲಿ ಸುಮ್ಮನೆ ಕುತ್ಕೊಂಡು ನೋಡ್ತಾ ಇರ್ತಾರೆ, ಆ ಟೈಮಲ್ಲಿ ಕೃಷ್ಣ ನಮಗೆ ಹೆಲ್ಪ್ ಮಾಡ್ತಾರೆ. ಹೌದು, ಅವಳು ಎಷ್ಟು ನಂಬಿದ್ಲು, ಕೃಷ್ಣಂದು ಮತ್ತು ದ್ರೌಪದಿದು ಎಷ್ಟು ಹೆಂಗೆ ಬಾಂಡಿಂಗ್ ಇತ್ತು, ಆ ಥರ ಅವನು ಎಲ್ಲೋ ಕುತ್ಕೊಂಡು ಅವನಿಗೆ ನಮ್ಮ ಫ್ರೆಂಡಿಗೆ ಏನೋ ಆಗ್ತಾ ಇದೆ, ದ್ರೌಪದಿಗೆ ಏನೋ ಆಗ್ತಾನೆ, ಸಖಿಗೆ ಏನೋ ಆಗ್ತಾ ಇದೆ ಅಂತ ತಿಳ್ಕೊಂಡು ಅದು ನನಗೆ ಈಗಿರೋ ಫ್ರೆಂಡ್ಸ್ ಕೂಡ ಹಾಗೆ ಇರಬೇಕು ಅಂತೀರಾ? ಓಕೆ, ಥ್ಯಾಂಕ್ ಯು. ನಿಮಗೆ? ನನಗೆ ಆ್ಯಕ್ಚುಲಿ ರಾಮಾಯಣದಲ್ಲಿ ಅವರ ಅಣ್ಣ ತಮ್ಮಂದಿರ ಬಾಂಧವ್ಯ ನನಗೆ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ
ರಾಮನಿಗೋಸ್ಕರ ಭರತ ಅವನ ಪಟ್ಟಾಭಿಷೇಕನ ಬಿಟ್ಟು ರಾಮನ ಪಾದುಕೆನ ತಲೆ ಮೇಲೆ ಇಟ್ಕೊಂಡು ವೆಯ್ಟ್ ಮಾಡ್ತಿರ್ತಾನೆ. ಅದೇ ಸಮಯದಲ್ಲಿ ಲಕ್ಷ್ಮಣ ರಾಮನ ಜೊತೆಗೆ ಹೋಗ್ತಾನೆ. ಅಲಾಂಗ್ ವಿತ್ ದಟ್ ಪಾದಕ್ಕೆ ನೆಟ್ಕೊಂಡು ರಾಜ್ಯಭಾರ ಮಾಡ್ತಾರೆ. ಜಸ್ಟ್ ಅವ್ರು ಮಾಡೋದಿಲ್ಲ, ಅದೇ ಆ ಥರ ಅವರ ಬಾಂಧವ್ಯ ನನಗೆ ತುಂಬ ಇಷ್ಟ. ಅವ್ರಗಳ ಮಧ್ಯ ಬಾಂಧವ್ಯ. ನಿಮಗೆ ಆಂಜನೇಯನ ಪಾತ್ರ ತುಂಬ ಇಷ್ಟ. ಆಂಜನೇಯನ ಪಾತ್ರ ನಿಮಗೆ ತುಂಬ ಇಷ್ಟ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ? ನನಗೂ ಆಂಜನೇಯನ ಪಾತ್ರ ಮತ್ತು ರಾಮ ಇಬ್ಬರು ಇಷ್ಟ. ನನಗೆ ದೇವರಲ್ಲಿ ಇದಿಲ್ಲ, ನನಗೆ ಎಲ್ಲ ದೇವರನ್ನು ನಂಬ್ತೀನಿ. ನನಗೆ ಇಷ್ಟ ಅಂದರೆ ಅದೇ ಆಂಜನೇಯ ಸೀತೆ ಮತ್ತು ರಾಮನ ಮಧ್ಯ ಕನೆಕ್ಷನ್ ಅಂದರೆ ಒಂದು ಬ್ರಿಡ್ಜ್ ಥರ ಆ್ಯಕ್ಟ್ ಮಾಡ್ತಾರಲ್ಲ, ಸೊ ತುಂಬ ಇಷ್ಟ. ನಿಮಗೆ ಅವರೆಲ್ಲ ಏನೋ ಗೊತ್ತಿಲ್ಲ ರಾಮಾಯಣ ಬಗ್ಗೆ. ರಾಮನ ಸೀತೆನ ಬೇರೆ ಅಂತ ನೋಡಿದಾಗ ಅವಾಗ ನಾವು ಯೋಚನೆ ಮಾಡ್ಬೋದು. ಅದೇ ರಾಮ ಸೀತೆನ ಒಂದೇ ಅಂತ ನೋಡಿದಾಗ ರಾಮಾಯಣದಲ್ಲಿ 2 ಪಾತ್ರಗಳಾಗಿರೋ ಮನಸ್ಸು ಒಂದೇ ಆಗಿರೋದ್ರಿಂದ ರಾಮ ಸೀತೆ ಬಗ್ಗೆ ಎಷ್ಟು ಹೇಳೋದೂ ಕಮ್ಮಿ. ಜೈ ಸಿಯಾರಾಮ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.